ಕೆ ಪಾಟೀಲ್ರು ಗಣಿಯಲ್ಲಿ ನೋಂದಾಗಿರುವಂತಹ ಕೇಸ್ಗಳ ಬಗ್ಗೆ ಪ್ರಗತಿ ಬಗ್ಗೆ 90% ಕೇಸುಗಳು ಇತ್ಯರ್ಥ ಆಗಿಲ್ಲ ಅನ್ನುವಂತಹದ್ದು ಅತ್ಯಂತ ಮಹತ್ವದ ವಿಚಾರವನ್ನ ಅವ್ರು ತೆಗೆದಿದ್ದಾರೆ. ಇಂದು ಕೂಡ ಅವ್ರ ಸರ್ಕಾರ ಇತ್ತು, ಈಗಲೂ ಕೂಡ ಅವ್ರ ಸರ್ಕಾರ ಇದೆ. ಈಗ ಮುಖ್ಯಮಂತ್ರಿಗಳು ಕೆ ಪಾಟೀಲ್ರು ಎತ್ತಿರುವಂತಹ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ. ವಿಶೇಷ ನ್ಯಾಯಾಲಯ ಮಾಡಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು. ಈಗಾಗಲೇ ಹಲವಾರು ಕೇಸುಗಳು ನೋಂದಣಿ ಆಗಿದ್ದಾವೆ, ಸಿಬಿಐ ಇದ್ದಾವೆ, SIT ಇದ್ದಾವೆ. SIT ಆಫೀಸರ್ಸ್ ಮೇಲೆನೆ ಬಹಳಷ್ಟು ಸಂಶಯಾತ್ಮಕವಾಗಿರುವಂತಹ ಆರೋಪಗಳು, SIT ಮುಖ್ಯಸ್ಥರ ಮೇಲೆನೆ ಆರೋಪಗಳು ಬಂದಿದೆ. ಇದನ್ನ ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ. ನಾನು ಕೆ ಪಾಟೀಲ್ ಕೇಳಕ್ಕೆ ಇಚ್ಛಪಡ್ತೀನಿ. 2017-18 ಪೂರ್ವದ ಕೇಸ್ಗಳ ಬಗ್ಗೆ ಅವ್ರು ಚರ್ಚೆ ಮಾಡಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ ಗಳನ್ನ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಆಯ್ತು. ಕೇಂದ್ರ ಸರ್ಕಾರ ಕಾನೂನನ್ನ ಬದಲಾವಣೆ ಮಾಡಿದೆ. ಕೇಂದ್ರ ಸರ್ಕಾರ ಕಾನೂನನ್ನ ಜಾರಿ ಮಾಡುವ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸ್ ಅನ್ನ ರಿನ್ಯೂವಲ್ ಮಾಡಿದೆ. ನಾಳೆ ಕಾನೂನು ಬದಲಾವಣೆ ಆಗುತ್ತೆ, ಹರಾಜ್ ಮೇಲೆ ಮಾಡ್ಬೇಕನ್ನುವಂತ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕಾದವ್ರಿಗೆ ಲೀಸ್ ಅನ್ನ ರಿನ್ಯೂ ಮಾಡಿದೆ. ಅದನ್ನು ಕೂಡ ತನಿಖೆಗೆ ಮಾಡಕ್ ಹೋಗ್ತಾರ ಕೆ ಪಾಟೀಲ್. ಬೇರೆ ಪಾಟೀಲ್ ಹಲವಾರು ವಿಚಾರಗಳನ್ನ ಎತ್ತಾರೆ. ಅವ್ರ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ ನಲ್ಲಿ.